ಇರುತ್ತೆ, ಎರಡಕ್ಕೂ ನಾನೇ ಕಾರಣ. ಗೆಲ್ಲಕ್ಕೆ ಸೋಲಕ್ಕೆ ನಾನೇ ಕಾರಣ, ಲಾಭಕ್ಕೆ ನಷ್ಟಕ್ಕೆ ನಾನೇ ಕಾರಣ. ಫುಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಪವರ್ ಇರುತ್ತೆ, ಇದರಲ್ಲಿ ಆತ್ಮಬಲ ಇರುತ್ತೆ, ಆತ್ಮಶಕ್ತಿ ಇರುತ್ತೆ. ಯಾವಾಗ ನಾವು ಲಾಜಿಕಲ್ಲಾಗಿ ಯೋಚನೆ ಮಾಡ್ತೀವಿ, ನಾವು ನಮ್ಮ ಆತ್ಮನ ಮರೆತು ಬಿಟ್ಟಿರ್ತೀವಿ. ನಾನು ಮಾಡ್ತಾ ಇರೋದಾಗತ್ತೆ ಇಲ್ಲಿ. ಆತ್ಮ ಇದೊಂದು ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೋಬೇಕು ಅಂತಲೇ ಗೊತ್ತಿಲ್ಲ. ಅವಾಗೇನಾಗುತ್ತೆ, ನಿಮ್ಗೆ ಆತ್ಮಶಕ್ತಿ ಕಮ್ಮಿ ಆಗುತ್ತೆ. ಒಂದು ಅಹಂಕಾರಕ್ಕೆ ಒಂದು ಲಿಮಿಟ್ ಇದೆ. ಆತ್ಮಶಕ್ತಿ ಯಾವಾಗ ಕಮ್ಮಿ ಆಯಿತೋ ಆವಾಗ ಭಯ ಶುರುವಾಗುತ್ತೆ. ಆತ್ಮಶಕ್ತಿ ಯಾವಾಗ ಕಮ್ಮಿ ಆಯಿತು, ಡಿಸಿಷನ್ ಪವರ್ ಕಮ್ಮಿ ಆಯಿತು. ಯಾರಿಗೆ ಡಿಸಿಷನ್ ಪವರ್ ಇಲ್ಲ ಅವ್ರಿಗೆ ಆತ್ಮಬಲ, ದೃಢವಾಗಿ ಆತ್ಮಬಲ ಇಲ್ಲ. ಆತ್ಮಬಲ ಯಾಕಿಲ್ಲ? ಆತ್ಮ ಗೊತ್ತಿಲ್ಲ. ತುಂಬ ಜನ ಆತ್ಮ ಅಂತಂದರೆ ಆ ಹೆಸರೇನೆ ಸ್ಪಿರಿಚುಯಾಲಿಟಿಲಿ ಬಂದರೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ಆತ್ಮ ಅನ್ನೋ ಪದ ಉಪಯೋಗಿಸಲೇಬಾರ್ದು. ಅವರಿಗೆ ಗೊತ್ತೇ ಅರ್ಥ ಆಗೋದೇ ಇಲ್ಲ. ಅದು ಸ್ಪಿರಿಚುವಲ್ ವರ್ಡ್ ಆಗೋಗಿದೆ. ಅಥವಾ ಭೂತಾದೇವ ಅಂದಾಗ ಪ್ರೇತಾತ್ಮ ಆ ಥರ ಯೂಸ್ ಮಾಡಿ ಗೊತ್ತು. ನಿಜವಾಗ್ಲೂ ನಾನೇ ಆತ್ಮ ಅಂತ ಎಷ್ಟು ಜನಕ್ಕೆ ಗೊತ್ತು? ಆ ಆತ್ಮ ಅನ್ನೋ ವರ್ಡು ಪಲ್ಯೂಟ್ ಆಗೋಗಿದೆ, ಸ್ಟೇಲ್ ವರ್ಡ್ ಆಗೋಗಿದೆ. ಇವಾಗ ಬೇರೆ ವರ್ಡ್ ಇಲ್ಲ, ಅದೇ ಇರೋದು. ಯಾವತ್ತು ನಮಗೆ ಆತ್ಮದಲ್ಲಿ ವಿಶ್ವಾಸ, ಆತ್ಮದಲ್ಲಿ ಆತ್ಮಶಕ್ತಿ, ಇವೆಲ್ಲವೂ ನಾನು ಆತ್ಮ, ನಾನು ಡಿಸೈಡ್ ಮಾಡೋದು ಅಂದಾಗ ನಮ್ಮ ಪಾತ್ರಗಳೆಲ್ಲವೂ